ಕನ್ನಡ ಚಿತ್ರರಂಗಕ್ಕೆ ದಿನ ಕಳೆದಂತೆ ಹೊಸಬರ ಆಗಮನ ಆಗ್ತಲೇ ಇರುತ್ತೆ. ಅದರಲ್ಲೂ ಸಿನಿಮಾ ತಾರೆಯರ ಮಕ್ಕಳು ಸಂಬಂಧಿಗಳು ಸದ್ದಿಲ್ಲದೆ ಬರೋದು ಗೊತ್ತೇ ಇದೆ. ಈಗ ಆ ಸಾಲಿಗೆ ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಅವರು ಎಂಟ್ರಿ ಆಗ್ತಿದ್ದಾರೆ. ಹೌದು, ಹೊಸ ವರ್ಷಕ್ಕೆ ಇಂಥದ್ದೊಂದು ಸುದ್ದಿ ಹೊರಬಿದ್ದಿದೆ. ಸುದೀಪ್ ಅವರ ಸಹೋದರಿಯ ಪುತ್ರ ಸಂಚಿತ್ ಸಂಜೀವ್ ಹೀರೋ ಆಗ್ತಿದ್ದಾರೆ ಅನ್ನೋದು ಹೊಸ ಸುದ್ದಿ. ಈಗಾಗಲೇ ಸಂಚಿತ್ ನಟಿಸಲಿರುವ ಹೊಸ ಸಿನಿಮಾವನ್ನ ಅನೌನ್ಸ್ ಮಾಡಿರೋದೇ ವಿಶೇಷ. ಜನವರಿ 24ರಂದು ಈ ಚಿತ್ರದ ಟೈಟಲ್ ಹಾಗೂ ಫಸ್ಟ್ ಲುಕ್ ಬಿಡುಗಡೆಯಾಗಲಿದೆ. ಇನ್ನು ಸಂಚಿತ್ ಅವರ ಹೊಸ ಸಿನಿಮಾವನ್ನ ವಿವೇಕ್ ಎಂಬುವರು ನಿರ್ದೇಶನ ಮಾಡ್ತಿದ್ದಾರೆ. ಸದ್ಯ ಸುದೀಪ್ ಅವರ ಮ್ಯಾಕ್ಸ್ ಸಖತ್ ಸೌಂಡ್ ಮಾಡ್ತಾ ಇದೆ. ಸಹಜವಾಗಿಯೇ ಇದು ಸುದೀಪ್ ಅವರ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಅದೇ ಖುಷಿಯಲ್ಲಿರುವ ಅವರೀಗ ಹೊಸ ವರ್ಷಕ್ಕೊಂದು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಸುದೀಪ್ ತಮ್ಮ ಅಕ್ಕನ ಮಗನ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ನಿಜ. ಹಾಗಂತ ಅವರು ಆ ಸಿನಿಮಾದಲ್ಲಿ ನಟಿಸ್ತಿಲ್ಲ. ಅದು ಅಕ್ಕನ ಮಗ ಸಂಚಿತ್ ಹೀರೋ ಆಗಿ ಕಾಣಿಸಿಕೊಳ್ಳಲಿರುವ ಚಿತ್ರ. ಅವರು ಆ ಚಿತ್ರಕ್ಕೆ ಬಂಡವಾಳ ಹಾಕ್ತಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರ ಸುಪ್ರಿಯಾನ್ವಿ ಪ್ರೊಡಕ್ಷನ್ ಹಾಗೂ KRG ಸ್ಟುಡಿಯೋಸ್ ಈ ಎರಡೂ ನಿರ್ಮಾಣ ಸಂಸ್ಥೆಗಳು ಜೊತೆಯಾಗಿ ಆ ಹೊಸ ಸಿನಿಮಾವನ್ನ ನಿರ್ಮಾಣ ಮಾಡ್ತಿವೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಅಭಿನಯಿಸಲಿದ್ದಾರೆ ಅನ್ನೋದೇ ಈ ಹೊತ್ತಿನ ಸುದ್ದಿ. ಅಂದಹಾಗೆ ಇದು ಹೀರೋ ಆಗಿ ಸಂಚಿತ್ ಅವರು ನಟಿಸಿರುವ ಮೊದಲ ಸಿನಿಮಾ. ಅಕ್ಕನ ಮಗನ ಸಿನಿಮಾಗೆ ಸುದೀಪ್ ಸಂಸ್ಥೆ ನಿರ್ಮಾಣವಿದೆ ಅಂದ ಮೇಲೆ ಸಹಜವಾಗಿ ಇದು ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡಿದೆ. ಸುದೀಪ್ ಒಳ್ಳೆಯ ಕತೆ ಇಲ್ಲದೆ ಒಳ್ಳೆಯ ತಂಡ ಇಲ್ಲದೆ ಸಿನಿಮಾ ಮಾಡೋದೇ ಇಲ್ಲ. ಅದರಲ್ಲೂ ಅಕ್ಕನ ಮಗನನ್ನ ಇಂಡಸ್ಟ್ರಿಗೆ ಪರಿಚಯಿಸುತ್ತಿದ್ದಾರೆ ಅಂದ ಮೇಲೆ ಎಲ್ಲದಕ್ಕೂ ಒತ್ತು ಕೊಟ್ಟಿರ್ತಾರೆ. ಹೀಗಾಗಿ ಈ ಸಿನಿಮಾದಲ್ಲೂ ಸುದೀಪ್ ಅವರ ಸ್ಪರ್ಶ ಇದ್ದೇ ಇರುತ್ತೆ. ಇನ್ನು ಯಕ್ಕ ಸಿನಿಮಾದ ನಂತರ KRG ಸ್ಟುಡಿಯೋಸ್ ಸಂಸ್ಥೆ ಸಂಚಿತ್ ನಟನೆಯ ಸಿನಿಮಾವನ್ನ ಅನೌನ್ಸ್ ಮಾಡಿದೆ. KRG ಸಂಸ್ಥೆ ಈಗಾಗಲೇ ಹಲವು ಸಿನಿಮಾಗಳ ನಿರ್ಮಾಣಕ್ಕೆ ಕೈ ಹಾಕಿದೆ. ಈಗ ಸುದೀಪ್ ಸಹೋದರಿಯ ಮಗನ ಸಿನಿಮಾ ಅನೌನ್ಸ್ ಮಾಡಿರೋದ್ರಿಂದ ಸಹಜವಾಗಿ ಈ ಸಿನಿಮಾ ಮೇಲೆ ನಿರೀಕ್ಷೆ ದುಪ್ಪಟ್ಟು ಆಗಿದೆ. ಸದ್ಯ ಇದಿಷ್ಟು ಮಾಹಿತಿ. ಉಳಿದಂತೆ ಸದ್ಯದಲ್ಲೇ ಈ ಚಿತ್ರಕ್ಕೆ ಮುಹೂರ್ತ ಕೂಡ ನಡೆಯಲಿದೆ. ಬಳಿಕ ಚಿತ್ರೀಕರಣ ಶುರುವಾಗಲಿದೆ. ಈ ಸಿನಿಮಾದಲ್ಲಿ ಯಾರೆಲ್ಲ ಇರ್ತಾರೆ, ತಂತ್ರಜ್ಞರು ಯಾರ್ಯಾರು ಎನ್ನೋ ವಿಷಯಗಳು ಸಿನಿಮಾ ಮುಹೂರ್ತ ವೇಳೆಗೆ ಗೊತ್ತಾಗಲಿದೆ. ಇನ್ನು ಈ ಸಿನಿಮಾಗೆ ವಿವೇಕ್ ಅವರು ನಿರ್ದೇಶಕರು. ಇದು ಅವರ ಮೊದಲ ಸಿನಿಮಾ. ಈ ಚಿತ್ರಕ್ಕೂ ಮುನ್ನ ತಮಿಳು, ತೆಲುಗು ಮತ್ತು ಹಿಂದಿ ಸಿನಿಮಾಗಳಲ್ಲಿ ವಿವೇಕ್ ಕೆಲಸ ಮಾಡಿದ್ದಾರೆ. ಆ ಅನುಭವದ ಮೇಲೆ ಸಂಚಿತ್ ಅವರಿಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಆ ಮೂಲಕ ಅವರು ನಿರ್ದೇಶಕರಾಗಿ ಇಂಡಸ್ಟ್ರಿಗೆ ಕಾಲಿಡ್ತಿದ್ದಾರೆ. ಮೈಸೂರು ಮೂಲದ ವಿವೇಕ್ ಅವರು ಸಂಚಿತ್ ಅವರಿಗಾಗಿಯೇ ವಿಭಿನ್ನ ಕಥೆಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಕಹಾನಿ ಎನ್ನಲಾಗ್ತಿದ್ದು, ಚಿತ್ರದ ಫಸ್ಟ್ ಲುಕ್ ಹೇಗಿರುತ್ತೆ, ಸಿನಿಮಾದ ಹೆಸರೇನು, ನಾಯಕಿ ಯಾರು ಎಂಬ ಪ್ರಶ್ನೆಗೆ ಜನವರಿ 24ರಂದು ಉತ್ತರ ಸಿಗಲಿದೆ. ಅದೇನೇ ಇರಲಿ, ಈ ವರ್ಷ ಸಿನಿಮಾ ಮಂದಿಗೆ ಒಂದಷ್ಟು ಆಶಾದಾಯಕವಾಗಿದೆ. ಇಲ್ಲಿ ಸ್ಟಾರ್ಸ್ ಸಿನಿಮಾಗಳ ಸಾಲಿಗೆ ಹೊಸಬರು ಸೇರ್ತಿರೋದೇ ಇದೇ ಮೊದಲೇನಲ್ಲ. ಹಾಗೆ ನೋಡಿದ್ರೆ ಸ್ಟಾರ್ಸ್ ಸಿನಿಮಾಗಳಿಗಿಂತ ಹೊಸಬರ ಸಿನಿಮಾಗಳೇ ಅತಿ ಹೆಚ್ಚು ರೆಡಿ ಆಗ್ತಿವೆ. ಅವರಿಂದಲೇ ಚಿತ್ರರಂಗದ ಮಾರುಕಟ್ಟೆಯ ವಹಿವಾಟು ನಡೆಯಲಿದೆ. ಸ್ಟಾರ್ಸ್ 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ. ಆದ್ರೆ ಹೊಸಬರ ಸಿನಿಮಾಗಳೇ ಇಲ್ಲಿ ಹೆಚ್ಚೆಚ್ಚು ನಿರ್ಮಾಣ ಆಗ್ತಿರೋದ್ರಿಂದ ಚಿತ್ರೋದ್ಯಮದ ವ್ಯಾಪಾರ ವಹಿವಾಟು ನಡೀತಿದೆ. ಅದೇನೇ ಇರಲಿ, 2024 ಚಿತ್ರರಂಗದ ಪಾಲಿಗೆ ಅಷ್ಟೇನು ಖುಷಿ ಕೊಡ್ಲಿಲ್ಲ. ಎಲ್ಲೋ ಬೆಳ್ಳಣಿಕೆ ಸಿನಿಮಾಗಳು ಮಾತ್ರ ಸುದ್ದಿ ಮಾಡಿ ಸದ್ದು ಮಾಡಿದ್ವು. ಉಳಿದಂತೆ ಹೊಸಬರದ್ದೇ ಆರ್ಭಟ ಜಾಸ್ತಿ ಆಗಿತ್ತು. ಈ ವರ್ಷ ಸ್ಟಾರ್ಸ್ಗಳ ಸಾಲು ಸಾಲು ಸಿನಿಮಾಗಳು ಬರ್ತಿವೆ. ಆ ಸಾಲಿಗೆ ಹೊಸಬರು ಇದ್ದಾರೆ. ಈ ವರ್ಷ ಅದೃಷ್ಟ ಪರೀಕ್ಷೆಗೆ ಇಳಿದ ಹೊಸಬರ ಪೈಕಿ ಸುದೀಪ್ ಅವರ ಸಹೋದರಿ ಪುತ್ರ ಸಂಚಿತ್ ಕೂಡ ಇದ್ದಾರೆ. ಸದ್ಯ ಸಿನಿಮಾ ಮಾಡೋದಾಗಿ ಸುದೀಪ್ ಅನೌನ್ಸ್ ಮಾಡಿದ್ದಾರೆ. ಮುಂದೆ ಉಳಿದ ವಿಷಯಗಳು ಗೊತ್ತಾಗಲಿದೆ.